ಅದೇ ರೀತಿಯಾಗಿ ಹಾವೇರಿಯಲ್ಲೂ ಕೂಡ ಮನೆ ಮಾಡಿದೆ ಅಭಿಮಾನಿಗಳ ಸಂಭ್ರಮ. ದೇವರಾಜ ಅರಸು ದಾಖಲೆಯನ್ನ ಸರಿಗಟ್ಟಿದ ಸಿದ್ದರಾಮಯ್ಯ ಅವರ ಒಂದು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹಾವೇರಿಯ ಜಿಲ್ಲಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಹಾವೇರಿಯಲ್ಲೂ ಕೂಡ ಮನೆ ಮಾಡಿದೆ ಅಭಿಮಾನಿಗಳ ಸಂಭ್ರಮ. ದೇವರಾಜ ಅರಸು ಅವರ ದಾಖಲೆಯನ್ನ ಸರಿಗಟ್ಟಿದ್ದಾರೆ ಸಿಎಂ ಆಗಿಸಿಕೊಂಡು ಸಿದ್ದರಾಮಯ್ಯನವರು. ಹಾವೇರಿ ಜಿಲ್ಲೆಯಾದ್ಯಂತ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಜಿಲ್ಲೆಗಳಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳಿಗೆ ಹಬ್ಬ ನಡೆದಿದೆ ಇವತ್ತು ಅಂತಲೇ ಹೇಳ್ಬೋದು. ದೇವರಾಜ ಅರಸು ಅವರು ಸಿಎಂ ಆಗಿದ್ದಾಗ ಇದಂತಹ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರಿದಿರುವಂಥದ್ದು. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ವಾಕ್ತೃ ಒಂದನ್ನ ಮಾಡ್ಕೊಂಡಿದ್ದಾರೆ ಸಂಭ್ರಮಾಚರಣೆ ಬಗ್ಗೆ. ಬನ್ನಿ ಅದನ್ನ ನೋಡ್ಕೊಂಡು ಬರೋಣ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರ ದಾಖಲೆಯನ್ನು ಸರಗಟ್ಟಿದ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಇನ್ನು ಒಂದ್ ಕಡೆ ಅನ್ನರಾಮಯ್ಯ ಅಂತಾನೆ ಏನ್ ಹೇಳ್ತಾರೆ, ಭಾಗ್ಯಗಳ ಸರ್ದಾರ ಅಂತ ಏನ್ ಹೇಳ್ತಾರೆ ಸಿದ್ದರಾಮಯ್ಯ ಅವರಿಗೆ, ಅದೇ ನಿಟ್ಟಿನಲ್ಲಿ ಇವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಲ್ಲಿ ಈ ಒಂದು ಬಿರಿಯಾನಿ ವಿತರಣೆಯನ್ನ ಮಾಡ್ತಕ್ಕಂಥದ್ದು. ಅವರ ಕಾರ್ಯಕರ್ತರಾಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು, ಒಂದು ಬಿರಿಯಾನಿ ವಿತರಣೆಯನ್ನ ಮಾಡ್ತಾ ಇದ್ದಾರೆ. ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ವಿಡಿಯೋದಲ್ಲಿ. ಏನು ರಾಣೆಬೆನ್ನೂರಿನ ಬಸ್ ನಿಲ್ದಾಣದ ಬಳಿ ಇರ್ತಕ್ಕಂತಹ ಒಂದು ಏನು ಎಲ್ಲರೂ ಕೂಡ ಒಂದು ಅನ್ನ ಸಂತರ್ಪಣೆಯನ್ನು ಮಾಡ್ತಕ್ಕಂಥದ್ದು, ಅದರಲ್ಲೂ ಬಿರಿಯಾನಿ ಊಟವನ್ನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸುಮಾರು ಜನ, ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಜನರು, ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಸಂಭ್ರಮದಲ್ಲಿ ಈ ಒಂದು ಪಾಲ್ಗೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇನ್ನು ಸುಮಾರು 500 ಕೆಜಿಯಷ್ಟು ಒಂದು ಬಿರಿಯಾನಿಯನ್ನು ವಿತರಣೆ ಮಾಡತಕ್ಕಂಥದ್ದು ಇಲ್ಲಿ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೇನೆ. ಎಲ್ಲರೂ ಕೂಡ ಅಷ್ಟೇ ಖುಷಿಯಿಂದ ಬಂದು ಈ ಒಂದು ಅನ್ನ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಎಷ್ಟು ಖುಷಿಯಾಗಿದ್ದೀರಿ? ಯಾಕಂದ್ರೆ ಸಿದ್ದರಾಮಯ್ಯನವರ ಒಂದು ಈ ಕಾರ್ಯಕ್ಕೆ ಮೆಚ್ಚಿಕೊಂಡು ಒಂದು ಅನ್ನ ಸಂತರ್ಪಣೆ ಮಾಡ್ತಾ ಇದ್ದಾರೆ, ಏನ್ ಹೇಳ್ತೀರಿ? ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ 2794ನೇ ದಿವಸದ ಆಡಳಿತ, ಹಿಂದೆ ಯಾರೂ ಮಾಡದಂಥ ಮುಖ್ಯಮಂತ್ರಿಗಳ ಸೇವಾ ಕಾರ್ಯವನ್ನು ನಮ್ಮ ಅಹಿಂದ ನಾಯಕರಾದ ಸಿದ್ದರಾಮಯ್ಯ ಮಾಡಿದ್ದಾರೆ. 5 ಭಾಗ್ಯಗಳನ್ನು ಕೊಟ್ಟು ಸರ್ಕಾರ ಇವತ್ತು ನಡೆಸಿದ್ದಾರೆ. ಇದರಿಂದ ಬಡ ಜನರಿಗೆ, ಹಿಂದುಳಿದರಿಗೆ, ಅಹಿಂದ ವರ್ಗದವರಿಗೆ ಅನುಕೂಲವಾಗಿದೆ. ಈ ಒಂದು ಸಂಭ್ರಮಾಚರಣೆಯನ್ನು ನಾವು ರಾಣೆಬೆನ್ನೂರಿನಲ್ಲಿ ಚಿಕನ್ ಬಿರಿಯಾನಿ ಹಂಚುವ ಮೂಲಕ, ಬಾಳೆಹಣ್ಣು ಮತ್ತು ಸ್ವೀಟ್ ಹಂಚುವ ಮೂಲಕ ಸಂಭ್ರಮಾಚರಣೆ ರಾಣೆಬೆನ್ನೂರು ತಾಲೂಕು ಅಹಿಂದ ವತಿಯಿಂದ ಮಾಡುತ್ತಿದ್ದೇವೆ. ಎಲ್ಲರಿಗೂ ಬಂದು ಸೇವೆ ಮಾಡಿ ಭಾಳ ಸಂತೋಷ. ನಮ್ಮ ಚಿಕನ್ ಬಿರಿಯಾನಿ ಕಲೆ ಹಾಕಿರೋ ದಬರಿ ಇದೆ, ಭಾಳ ಸಂತೋಷ. ಸುಮಾರು 400 ಕ್ವಿಂಟಲ್ ಬಿರಿಯಾನಿಯನ್ನು ನಾವು ಮುಂಜಾನೆ ತಯಾರು ಮಾಡಿ ನೀಡಿದ್ದೇವೆ. ಜನರು ಭಾಳ ಖುಷಿಯಾಗಿದ್ದಾರೆ, ನಾವು ಭಾಳ ಖುಷಿ. ಓಕೆ, ಅಂದ್ರೆ ಒಂದು ನಿಟ್ಟಿನಲ್ಲಿ ಎಷ್ಟೊಂದು ಖುಷಿಯಾಗಿದ್ದಾರೆ ಅಂದ್ರೆ ಬಂದಂತ ಎಲ್ಲ ಜನರು ಕೂಡ ಇಲ್ಲಿ ಸಾಕಷ್ಟು ಒಂದು ಸಂಭ್ರಮವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲಿ ನಾನು ನಿಮಗೆ ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಏನು ಅನಿಸ್ತಾ ಬಿರಿಯಾನಿ ತಿಂತಾ ಇದ್ದೀರಿ, ಸಿದ್ದರಾಮಯ್ಯನವರು ಒಂದು ಖುಷಿಗೋಸ್ಕರ ಮಾಡಿರ್ತಕ್ಕಂಥದ್ದು, ಏನು ಅನಿಸ್ತಾ ಇತ್ತು ನಿಮಗೆ? ಚಲೋ ಅನಿಸ್ತದೆ. ಯಾವ ತಮ್ಮದು? ಮೆಡ್ಲೇರಿ. ಬಿರಿಯಾನಿ ತಿಂತಾ ಇದ್ರಿ, ಅವರ ಎಲ್ಲ ಭಾಗ್ಯಗಳನ್ನು ಕೊಟ್ಟಂತವ್ರು, ಅನ್ನ ಭಾಗ್ಯ ಎಲ್ಲ ಕೊಟ್ಟಂತವ್ರು, ಏನ್ ಅನ್ಸುತ್ತೆ? ಚಲೋ ಅನಿಸ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ INTUC ಒಳಗೆ ನಾನು ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೀನಿ. ಇವತ್ತು ದೇವದಾಸ್ ಅರಸು ಅವರು ರಾಜಕೀಯ ಮಾಡಿದ್ದಾರೆ. ಅವ್ರನ್ನ ಮೀರಿ ಇವತ್ತು ಸಿದ್ದರಾಮಯ್ಯ ಅವರು ಆ ರಾಜಕಾರಣಿನ ಇವತ್ತು ಮುದ್ದಿದ್ದಾರೆ. ಇವತ್ತು ನಮಗೆ ಅನ್ನ ಭಾಗ್ಯವನ್ನು ಕೊಟ್ಟಿದ್ದಾರೆ. ಅದ್ರ ಖುಷಿಯಿಂದ ಇವತ್ತೆಲ್ಲರಿಗೂ ನಮ್ಮ ಖುಷಿಯಿಂದ ಇವತ್ತು ಬಿರಿಯಾನಿ ಮಾಡಿ ಎಲ್ಲರೂ ತಿಂತಾ ಇದ್ದೀವಿ. ಇದು ಅವರ ಖುಷಿಯಿಂದ ಅಲ್ಲ, ಇವತ್ತು ಬಡ ಕಾಂಗ್ರೆಸ್, ಇವತ್ತು ಕಾಂಗ್ರೆಸ್ ಬಂದ್ರೆ ನಾವು ಬದುಕೋದು ಇವತ್ತು ಸಹಜ. ಯಾಕಂದ್ರೆ ಪಕ್ಷಗಳು ಬಂದಿದ್ದಾವೆ, ಏನು ಮಾಡಿಲ್ಲ. ಆದ್ರೆ 5 ಗ್ಯಾರಂಟಿಗಳನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ. ಬಸ್ ಫ್ರೀ ಕೊಟ್ಟಿದೆ, ಕರೆಂಟ್ ಫ್ರೀ ಕೊಟ್ಟಿದೆ, ಈ ತರ ಎಲ್ಲ ಕೊಟ್ಟಿದೆ. ಹಂಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಜೈವಾಗ್ಲಿ. ಹೇಳಿ ಸರ್, ಏನ್ ಹೇಳ್ತೀರಿ? ಮಾಡಿ ದೀನ ದಲಿತರ ದನಿಯಾಗಿ ಬಡವರ ಕಷ್ಟ ಏನನ್ನ ಗೊತ್ತಿದ್ದು ಸಿದ್ದರಾಮಯ್ಯ ಅವರು ಇವತ್ತಿನ ಇದಕ್ಕೆ 2 ಸಲ ಮುಖ್ಯಮಂತ್ರಿ, 2 ಸಲ ಉಪಮುಖ್ಯಮಂತ್ರಿ, 2 ಸಲ ವಿರೋಧ ಪಕ್ಷ ನಾಯಕ, ಮತ್ತು 2020 ಇವತ್ತಿನ 16 ಬಜೆಟ್ ಇವತ್ತು ಚಿಕನ್ ರಾಗಿ ಮುದ್ದಿ ಚಿಕನ್ ವಿತರಣೆ ಮಾಡಿದ್ದೇವೆ, ಬಾಳೆಹಣ್ಣು ವಿತರಣೆ ಮಾಡಿದ್ದೇವೆ. ಓಕೆ,
ಇದೆಷ್ಟು ಇಲ್ಲಿರ್ತಕ್ಕಂತಹ ಅವರ ಅಭಿಮಾನಿಗಳಾಗಿರ್ಬೋದು, ಕಾರ್ಯಕರ್ತರು ಹೇಳ್ತಕ್ಕಂಥದ್ದು ಅಂದರೆ ಸಿದ್ದರಾಮಯ್ಯನವರಿಗೆ ನಾಟಿ ಕೋಳಿ ಚಿಕನ್ನು ಮತ್ತು ಈ ರಾಗಿ ಮುದ್ದೆ ಅಂದರೆ ತುಂಬಾ ಅಚ್ಚುಮೆಚ್ಚು. ಹಾಗಾಗಿ ಇವತ್ತು ಚಿಕನ್ ಬಿರಿಯಾನಿಯನ್ನು ವಿತರಣೆ ಮಾಡ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಅವರ ಒಂದು ಅಭಿಮಾನಿಗಳಿಗೆ ಎಷ್ಟು ರಾಜ್ಯಾದ್ಯಂತ ಏನು ಸಂಭ್ರಮವನ್ನು ಮಾಡ್ತಾ ಇದ್ದಾರೋ ಅದೇ ನಿಟ್ಟಿನಲ್ಲಿ ಹಾವೇರಿಯಲ್ಲೂ ಕೂಡ ಸಾಕಷ್ಟು ಸಂಭ್ರಮ ಮನೆ ಮಾಡ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಜೊತೆ ಕಿರಣ್ ಬಾಳರ್ಮಠ್, ರಾಜ್ ನ್ಯೂಸ್, ಹಾವೇರಿ.